ಯೂರಿಯಾ ಗೊಬ್ಬರ ಸಿಗದೆ ಕೊಪ್ಪಳ ತಾಲೂಕಿನ ಕುಣಿಕೇರಿಯ ರೈತನೋರ್ವ ಮಣ್ಣು ತಿಂದಿದ್ದ. ಈ ಕುರಿತು TV9 ವರದಿಯನ್ನ ಬಿತ್ತರಿಸಿತ್ತು. ವರದಿ ಹಿನ್ನೆಲೆಯಲ್ಲಿ ಈಗಾಗಲೇ ರೈತನಿಗೆ 4 ಚೀಲ ಗೊಬ್ಬರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ನಿಯೋಗ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಇವತ್ತು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರೈತ ಮೋರ್ಚಾ ಅಧ್ಯಕ್ಷರು ಇವತ್ತು ಆ ರೈತನ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾವೀಗ ಕುಣಿಕೇರಿ ತಾಂಡದಲ್ಲಿರ್ತಕ್ಕಂಥದ್ದು ಇದೇ ಗ್ರಾಮದ ನಿವಾಸಿಯಾದ ಚಂದ್ರಪ್ಪ ಬಡಗಿ ಕಳೆದ 2 ದಿನಗಳಿಂದ ಕೊಪ್ಪಳ ಗಂಜು ವೃತ್ತದಲ್ಲಿರ್ತಕ್ಕಂತಹ ಸಹಕಾರಿ ಸಂಘ ಏನಿದೆ ಅಲ್ಲಿ ಗೊಬ್ಬರಕ್ಕಾಗಿ ಪರದಾಡಿದ್ದ. ಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ತಾನು ನೆಲದಲ್ಲಿದ್ದ ಮಣ್ಣನ್ನು ತೆಗೆದುಕೊಂಡು ಆಕ್ರೋಶವನ್ನು ಹೊರಹಾಕಿದ್ದ. ಮಣ್ಣನ್ನು ತೆಗೆದುಕೊಂಡು ತಿಂದು ನನಗೆ ಯೂರಿಯಾ ಗೊಬ್ಬರ ಸಿಗ್ತಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದ. ಈ ಕುರಿತು TV9 ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತ್ತು. ಈಗ TV9 ವರದಿ ಬಳಿಕ ನಿನ್ನೆ ರಾತ್ರಿ ಆತನಿಗೆ 4 ಚೀಲ ಗೊಬ್ಬರ ಸಿಕ್ಕಿದ್ದು. ಜೊತೆಗೆ ಇವತ್ತು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಬಿಜೆಪಿ ನಿಯೋಗ ಕೂಡ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದು. ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತಹ ನಡಹಳ್ಳಿ ಸರ್ ಇವತ್ತು ಅವರ ಮನೆಗೆ ಭೇಟಿ ನೀಡಿ 2 ಚೀಲ ಗೊಬ್ಬರವನ್ನ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೀವು ಅವತ್ತು ಅಲ್ಲಿ ಬಂದಿದ್ರಿ, ನಾವು ಬಂದು ನಿಮ್ಮನ್ನೆಲ್ಲ ಮಾತಾಡಿಸಿದ್ವಿ, ಮಣ್ಣು ತಿಂದಿದ್ರಿ. ಈಗ ನಿಮ್ಗೆ 4 ಪ್ಯಾಕೆಟ್ ಗೊಬ್ಬರ ಕೊಟ್ರ. ನಿಮ್ಗೆ ಅಂತ ಮಣ್ಣು ತಿನ್ನೋ ಪರಿಸ್ಥಿತಿ ಯಾಕೆ ಬಂದಿತ್ತು? ಯಾಕೆ ಬಂದಿದೆ ಅಂದ್ರೆ ಮಳೆ ಬೀಳೋ ಟೈಮಿಗೆ ಗೊಬ್ಬರ ಹಾಕ್ಬೇಕು. ಮಳೆ ಹೋದ್ಮೇಲೆ ಗೊಬ್ಬರ ಏನು ಮಾಡಬೇಕು ತಗೊಂಡು. ಈಗ ನೋಡಿ ಮಳೆ ಹೋಯ್ತು, ಏನು ಪ್ರಯತ್ನ? ಅದ್ರ ಸಲುವಾಗಿ ಗೊಬ್ಬರ ಇಲ್ಲ ಅಂತೇಳಿ ಮಣ್ಣು ತಿಂದಿದ್ದು. ಅಲ್ಲ, ನಿಮ್ಗೆ ಅಷ್ಟ ಗೊಬ್ಬರ ಸಿಕ್ಕಿಲ್ಲ, ಇನ್ನು ಎಲ್ಲ ರೈತರಿಗೂ ಸಿಕ್ಕಿಲ್ಲ ಗೊಬ್ಬರ. ಈಗ ಗೊಬ್ಬರ ಕೊಟ್ಟಾರ ನಿಮ್ಗೆ? ನಮಗೆ ಕೊಟ್ಟಾರ, ರೈತರಿಗೆ ನಮಗಂತೂ ಗೊತ್ತಿಲ್ರಿ. ಹೌದು, ನಾನಂತೂ ಅಲ್ಲಿ ಅಡ್ಡಾಡಕ ತೋರ್ಸಕ್ಕಾದ ಇದು ಹೋಗಕತ್ತಿದ್ವಿ. ಗೊಬ್ಬರ ಸಿಗ್ಲಿಲ್ಲ ಸಲುವಾಗಿ ಎಲ್ಲ ಅಡ್ಡಾಡಿ ಹೊಸಪೇಟೆ ಅಡ್ಡಾಡಿದೆ, ಕೊಪ್ಪಳ ಎಲ್ಲ ಅಡ್ಡಾಡಿದೆ, ಸಿಗ್ಲಿಲ್ಲ. ಎಷ್ಟು ದಿನ ಅಡ್ಡಾಡಿದ್ರಿ? ನಿಮ್ಗೆ ಯಾವಾಗ ಗೊಬ್ಬರ ಕೊಟ್ಟಾರ? ಮತ್ತ 1 ತಿಂಗಳ ಆಯ್ತು ಅಡ್ಡಾಡಿದ್ದು. ನಿನ್ನೆ ರಾತ್ರಿ 10 ಗಂಟೆಗೆ ಕೊಟ್ಟಾರ. 1 ತಿಂಗಳು ಅಡ್ಡಾಡಿದ್ವಿ. ಈಗ ಮತ್ತೆ ನಿಮ್ಮ ಮನೆಗೆಲ್ಲ ಬಿಜೆಪಿ ನಾಯಕರು ಬಂದಾರ, ನಿಮ್ಗೆಲ್ಲ ಗೊಬ್ಬರನೂ ಕೊಟ್ಟಾರ. ನೀವು ಆಗಲ್ಲ ಹೇಳಿದ್ರಿ ಎಲ್ಲಾ ರೈತರ ಪರವಾಗಿ ನಾ ಮಣ್ಣು ತಿಂದಿನ ಅಂತೇಳಿ. ಅಂತ ಪರಿಸ್ಥಿತಿ ಅಂತ ತಂದಿಟ್ಟಾರ ಇವ್ರು ಸರ್ಕಾರದಾರ. ಈಗ ಸರ್ಕಾರದಾರ ಅದಾರಲ್ಲ, ಈಗ ರೈತರ ಸಲುವಾಗಿ ನಾನು ಮಣ್ಣು ತಿಂದಿದ್ದು. ಸರ್ಕಾರ ಇಂಥ ಫಜಿತಿ ಮಾಡಬಾರ್ದು. ಬಡವರಿಗೆ ಹೊಟ್ಟೆ ಮೇಲೆ ಕಲ್ಲು ಹೋಗಂಗೆ ಹಾಕತ್ತದು ಎದೆ ಮೇಲೆ. ಇಂಥ ಪರಿಸ್ಥಿತಿ ಸರ್ಕಾರ ಇದು ಮಾಡಾರ. ಅಧ್ಯಕ್ಷರೇ, ಈಗ ಒಬ್ಬರು ರೈತರು ಗೊಬ್ಬರಕ್ಕಾಗಿ 1 ತಿಂಗಳು ಅಡ್ಡಾಡ್ತಾರ, 2 ತಿಂಗಳು ಅಡ್ಡಾಡ್ತಾರ, 2 ಪ್ಯಾಕೆಟ್ ಗೊಬ್ಬರ ಕೊಡಕತ್ತಿಲ್ಲ ಅವ್ರಿಗೆ ಅವರು ನೆಲದಾಗಿರ್ತಕ್ಕಂಥ ಮಣ್ಣು ತೊಗೊಂಡು ತಿಂದಿರ್ತಕ್ಕಂಥದ್ದು. ಎಲ್ಲ ರೈತರ ಪರವಾಗಿ ನಾ ಮಣ್ಣು ತಿಂದಿನಿ ಅಂತ ರೈತರು ಹೇಳ್ತಾರೆ. ಇವತ್ತು ಅವ್ರ ಮನೆಗೆ ಬಂದಿರಿ, ಏನು ಹೇಳ್ತೀರಿ ನೀವು? ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರೈತರಿಗೆ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಗೊಬ್ಬರವನ್ನು ರಾಜ್ಯ ಸರ್ಕಾರ ನ್ಯಾಯಯುತವಾಗಿ ಎಲ್ಲ ರೈತರಿಗೆ ಸರಿಯಾಗಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಈ ಸರ್ಕಾರ ಮಾಡಿಲ್ಲ, ಇವತ್ತು ವಿಫಲ ಆಗಿದೆ. ನಾನು ಈ ಮುಖಾಂತರ ಸರ್ಕಾರಕ್ಕೂ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ರೈತರಲ್ಲಿ ಕೂಡ ಈ ಮುಖಾಂತರ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ರೈತರಿಗೆ ಗೊಬ್ಬರವನ್ನು ಅವ್ರಿಗೆ ಎಷ್ಟು ಬೇಡಿಕೆ ಇದೆ, ಬೇಡಿಕೆಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಗೊಬ್ಬರ ಕೊಡಿಸೋವರೆಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ನಮ್ಮ ಮುಖಂಡರು ಪ್ರತಿ ಹಳ್ಳಿಗಳಲ್ಲಿ ರೈತರ ಪರವಾಗಿ ಹೋರಾಟಕ್ಕೆ ನಿಲ್ತೇವೆ. ಅವರಿಗೆ ಸಂಪೂರ್ಣವಾಗಿ ಗೊಬ್ಬರ ವ್ಯವಸ್ಥೆ ಮಾಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಈಗ ಮಣ್ಣು ತಿಂದ ರೈತದ್ದೆಲ್ಲ TV9 ಕೂಡ ಸಾಕಷ್ಟು ವರದಿಯನ್ನ ಮಾಡಿತ್ತು. ತಾವು ಮನೆಗೆ ಭೇಟಿ ಕೊಟ್ಟಿರಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಈ ಸಂದರ್ಭದಲ್ಲಿ ನಾನು ಮಾಧ್ಯಮಕ್ಕೆ ವಿಶೇಷವಾಗಿ TV9ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಕರ್ನಾಟಕದ ಎಲ್ಲರ ಕಣ್ಣು ತೆರೆಸುವಂಥ ರೀತಿಯಲ್ಲಿ ಇವತ್ತು ವರದಿಯಾಗಿರ್ತಕ್ಕಂಥದ್ದು. ಅದನ್ನು ಪಾಪ ಈ ಬಡ ರೈತ ಏನು ಮಣ್ಣು ತಿನ್ನುವಂಥದ್ದನ್ನು ನೋಡಿದಾಗ ಅನೇಕ ಜನ ಕಣ್ಣೀರು ಹಾಕಿದ್ದಾರೆ. ನಮಗೂ ಕೂಡ ಕಣ್ಣಾಗ ನೀರು ಬಂತು. ನಮ್ಮ ವಿಜೇಂದ್ರರಾಜವರು ನಮ್ಮ ಅಧ್ಯಕ್ಷರು ತಕ್ಷಣ ನನಗೆ ಫೋನ್ ಮಾಡಿದರು. ನೇರವಾಗಿ ಆ ರೈತನ ಮನೆಗೆ ಹೋಗಿ ಅವ್ನಿಗೇನು ಕಷ್ಟ ಇದೆ, ಅವ್ನಿಗೇನು ಗೊಬ್ಬರ ಸ್ವಲ್ಪ ಕೊಡಬೇಕಾಗಿದೆ, ನೀವೆಲ್ಲರೂ ವ್ಯವಸ್ಥೆ ಮಾಡಿ ಅಂತೇಳಿ ಅದ್ರ ಜೊತೆಗೆ ನಿನ್ನೆ ಆದೇಶ ಮಾಡಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರು. ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ತಗೊಳ್ಳಿ, ಎಲ್ಲೆಲ್ಲಿ ರೈತರಿಗೆ ಗೊಬ್ಬರ ಕೊಡೋದಕ್ಕೆ ಏನು ತೊಂದರೆ ಮಾಡ್ತದೆ ಸರ್ಕಾರ ಅಲ್ಲಿ ನಿಂತ್ಕೊಂತೀವಿ. ಇದ್ರ ಮುಖಾಂತರ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನಾನು ಪೊಲೀಸ್ನವ್ರಿಗೆ, ಪೊಲೀಸ್ ಇಲಾಖೆಗೆ. ಎಲ್ಲೆಲ್ಲಿ ರೈತರು ಪಾಳಾಗಿ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಹಕಾರ ಕೊಡಿ, ಅವರಿಗೆ ಗೊಬ್ಬರ ಸಿಗುವಾಗಿ ನೋಡ್ಕೊಳ್ಳಿ. ಯಾರಾದರೂ ಅಪ್ಪಿ ರೈತರ ಮೇಲೆ ಲಾಠಿ ಎತ್ತಿದ್ರೆ ನಾವು ಖಂಡಿತವಾಗಲೂ ಕೂಡ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ರೈತ ಮಣ್ಣು ತಿಂತಾನಂದ್ರೆ ಯಾವ ಪರಿಸ್ಥಿತಿ ಬಂದತ್ತಂತ ನಮಗೆ ನಿಜವಾಗಲೂ ಸಿದ್ದರಾಮಯ್ಯನವರಿಗೆ ನಾಚಿಕೆ ಆಗಬೇಕು. ಕೃಷಿ ಮಂತ್ರಿ ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ನೋಡಿ, ಕಾಮನ್ ಸೆನ್ಸ್ ಇರಬೇಕು. ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಗೊಬ್ಬರವನ್ನು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಸ್ಟೋರ್ ಮಾಡಿಡಬೇಕು. ಅದು ಯಾವುದನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತೂ ಕಾಳಿ ಇಲ್ಲ. ಈ ಸಂದರ್ಭದಲ್ಲಿ ನಾನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೇನೆ,
ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವರೇ ನಿಮ್ಮ ಕೃಷಿ ಸಚಿವರನ್ನು ಮೊದಲು ರಾಜೀನಾಮೆ ತಗೊಳ್ಳಿ, ಸಂಬಂಧಪಟ್ಟಂಥ ಅಧಿಕಾರಿಗಳೇನು ವೈಫಲ್ಯ ಆಗಿದೆ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಿ. ಇದು ಕೇವಲ ಒಬ್ಬ ರಾಜ್ಯನ ಪರಿಸ್ಥಿತಿ ಅಲ್ಲ ಸರ್, ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಗೊಬ್ಬರ ಸಮಸ್ಯೆ ಆಗಿದೆ. ಬಿಜೆಪಿ ಇದನ್ನ ಯಾವ ರೀತಿ ಬಿಜೆಪಿ ವಿರುದ್ಧ ಹೋರಾಟ ಮಾಡುತ್ತೆ? ನಾವು ಎಲ್ಲಿವರೆಗೆ ರೈತರಿಗೆ ಗೊಬ್ಬರ ಕೊಡೋದಿಲ್ಲ ಅಲ್ಲಿವರೆಗೆ ನಿರಂತರ ಕೇವಲ ಒಂದಿನದ ಸಾಂಕೇತಿಕ ಹೋರಾಟ ಅಲ್ಲ. ನಾವೀಗಾಗಲೇ ತೀರ್ಮಾನ ಮಾಡಿದ್ದೇವೆ. ಎಲ್ಲೆಲ್ಲಿ ರೈತರು ಕ್ಯೂ ನಿಂತಿದ್ದಾರೆ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಪದಾಧಿಕಾರಿಗಳಿಗೆ, ರೈತ ಮೋರ್ಚಾ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ಆದೇಶ ಮಾಡಿದ್ದಾರೆ. ಎಲ್ಲೆಲ್ಲಿ ಊರುಗಳಲ್ಲಿ, ಸೊಸೈಟಿಗಳಲ್ಲಿ ಎಲ್ಲೆಲ್ಲಿ ನಮ್ಮ ರೈತರು ಕ್ಯೂ ನಿಂತಿದ್ದಾರೆ ಅಲ್ಲಿ ರೈತರಿಗೆ ಗೊಬ್ಬರ ಸಿಗುವಾಗ ನೋಡ್ಕೊಳ್ಳಿ. ಒಂದು ವೇಳೆ ಸರ್ಕಾರ ಕೊಡೋದಕ್ಕೆ ವಿಫಲ ಆದರೆ ಅಲ್ಲೇ ಧರಣಿ ಕೂತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಹೋರಾಟ. ಎಲ್ಲಿವರೆಗೆ ರೈತರಿಗೆ ಗೊಬ್ಬರ ಸಿಗೋದಿಲ್ಲ ಅಲ್ಲಿವರೆಗೆ ಹೋರಾಟವನ್ನು ಮುಂದುವರಿಸ್ತೇವೆ. ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಆದೇಶದ ಮೇರೆಗೆ ನಾನು ಇವತ್ತು ರೈತರಿಗೆ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಇದು ಕೇವಲ ಒಬ್ಬ ರೈತರ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಗೊಬ್ಬರದ ಸಮಸ್ಯೆ ಇದೆ. ಗೊಬ್ಬರ ಸಿಗೋವರೆಗೂ ನಾವು ರೈತರ ಜೊತೆಗೆ ನಿಲ್ತೀವಿ ಅನ್ನೋದು ರಾಜ್ಯಾಧ್ಯಕ್ಷರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.